ನಿಸ್ವಾರ್ಥವಾಗಿ ಬೆರೆತು ಸೇವೆ ಸಲ್ಲಿಸಿದವರು ಸಹೋದರ ಅಜಯ್ ಅವರು. ದಯಮಾಡಿ ಚೇರುವುದನ್ನು ಕೇಳ್ಕೊಳ್ತೇನೆ. ಸೊ ಅವರಿಗೆ ಏನಕ್ಕೆ ಅಂತ ಹೇಳಿದ್ರೆ, ನಾವು ಅವರ ಯೋಜನೆಗಳು ಕನಸುಗಳು ನೆರವೇರುವಂತೆ ಪ್ರಾರ್ಥಿಸಿದ್ದೇವೆ. ಯಾವಾಗಲೂ ಕೇಳ್ತಾರೆ ಏನಕ್ಕೆ ಫಾದರ್ ಅಂತ. ಸೊ ಯಾವತ್ತೂ ಸಹ ನಾವು ಬರೀ ಇಲ್ಲಿ ನಮಗೆ ಸಂಬಳ ಬರೀ 10,000 ಎಷ್ಟು ತಾನೇ ಸಂಪಾದನೆ ಮಾಡೋದಕ್ಕೆ ಸಾಧ್ಯ. ಅವರ ಬದುಕು ಸಹ ದೊಡ್ಡದಾಗಬೇಕು, ಕುಟುಂಬ ಇದೆ. ಸೊ ಅದರಿಂದಾಗಿ ಆ ಒಂದು ನಿಮಿತ್ತದಲ್ಲಿ ನಾವು ಇದನ್ನು ಯೋಚಿಸಿದ್ವಿ. ಅಷ್ಟೇ ಅಲ್ಲದೆ ಧರ್ಮಕ್ಷೇತ್ರದಿಂದಲೂ ನಾನು ಈಗಾಗಲೇ ತಿಳಿಸಿದ್ದೇನೆ, ಇನ್ನು ಮುಂದೆ ನಮಗೇನು ಅಮೌಂಟ್ ಅಲ್ಲಿಂದ ಬರ್ತಾ ಇತ್ತು ಅದು ಇದು ಕಟ್ ಆಗ್ತದೆ. ಸೊ ಇನ್ನು ಮುಂದೆ ನಾವು ಧರ್ಮಕೇಂದ್ರದಿಂದಲೇ ಎಲ್ಲ ಗುರುಗಳ ಒಂದು ವಂತಿಕೆ ಆಗಿರ್ಬೋದು ಎಲ್ಲವನ್ನ ಇಲ್ಲಿಂದನೇ ಬರೆಸಬೇಕಾಗ್ತದೆ. ಸೊ ಅದರಿಂದ ಅದು ಧರ್ಮ ಕೇಂದ್ರದ ಮೇಲೆ ಸ್ವಲ್ಪ ಹೆವಿ ಆಗ್ತದೆ. ಸೊ ಅದರಿಂದ ನಾವು ಅದನ್ನು ಯೋಚನೆ ಮಾಡಿ ಈ ನಿರ್ಧಾರವನ್ನು ತಗೊಂಡಿದ್ದೇವೆ. ಸೊ ಅದರಲ್ಲಿ ದಯಮಾಡಿ ಅಜಯ್ ಮುಂದೆ ಬಂದು ನಮ್ಮ ಆಸನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ಸೊ ಗೌರವ ಗೂಡ್ಕಾರ್ ಅವರು ಮುಂದೆ ಬಂದು ವಂದನಾ ಕಾರ್ಯಗಳನ್ನ ನುಡಿಬೇಕಾಗಿ ಕೇಳಿಕೊಳ್ತೇನೆ. ಪ್ರಿಯರೇ, ಇಂದು ನಮಗೆಲ್ಲರಿಗೂ ಅತಿ ದುಃಖ ಹಾಗೂ ಸಂತೋಷದ ಸುದಿನವಾಗಿದೆ. ಏಕೆಂದರೆ ಕಳೆದ 11 ತಿಂಗಳಿಂದ ನಮ್ಮೊಡನಿದ್ದು ನಮಗೆ ಒಳ್ಳೆಯ ಸ್ನೇಹಿತ ಹಾಗೂ ಗುರುವಾಗಿದ್ದು ನಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಅತಿ ಸಂತೋಷದಿಂದಿದ್ದು ಈಗ ಅವರನ್ನು ಬೀಳ್ಕೊಡುವಾಗ ನಮಗೆ ಅತೀವ ದುಃಖವಾಗುತ್ತದೆ. ಇನ್ನೊಂದು ಕಡೆ ನಮಗೆ ಸಂತೋಷ. ಕಾರಣವೇನೆಂದರೆ, ಒಬ್ಬ ಮನುಷ್ಯ ತನ್ನ ಜೀವನವನ್ನು ರೂಪಿಸಬೇಕಾದರೆ ಅವರಿಗೆ ಜೀವನದಲ್ಲಿ ಒಂದು ಚೇಂಜ್ ಇರಲೇಬೇಕು. ಒಂದೇ ಕಡೆ ನಮ್ಮ ಜೀವನ ಸಾಗಿದರೆ ಮನುಷ್ಯ ಬದಲಾಗಲು ಸಾಧ್ಯವಿಲ್ಲ. ಅದೇ ರೀತಿ ಅಜಯ್ ಅವರ ಜೀವನದ ಕನಸು ನನಸಾಗಬೇಕಾದರೆ ಅವರಿಗೆ ಒಂದು ಚೇಂಜ್ ಬೇಕೇ ಬೇಕು. ಪ್ರೀತಿಯ ಬ್ರದರ್ ಅಜಯ್, ನೀವು ಸ್ವರಗಳ ಸೊಬಗಿಗೆ ದಾರಿದೀಪವಾಗಿ, ನೀವು ಸಂಗೀತದ ಪಯಣದಲ್ಲಿ ಕೈ ಹಿಡಿದು ನಡೆಸಿ ಎಲ್ಲರಿಗೂ ಪ್ರಿಯವಾದಿರಿ. ನಿಮ್ಮ ಪ್ರತಿ ಹಾಡಿನಲ್ಲೂ ನಮ್ಮ ನೆನಪಿದೆ. ಇಂದು ನಿಮ್ಮನ್ನು ನಾವು ಬೀಳ್ಕೊಡುವಾಗ ನಮ್ಮ ಮನಸ್ಸು ಅತಿ ದುಃಖದಿಂದ ಸಾಗಿದೆ. ನಿಮ್ಮಂಥ ಒಳ್ಳೆಯ ಗಾಯನ ಗುರುವನ್ನು ಮಿಸ್ ಮಾಡುತ್ತೇವೆ. ನೀವು ನಮಗೆ ಯಾವಾಗಲೂ ಒಳ್ಳೆಯ ರೀತಿಯಲ್ಲಿ ಹಾಡುಗಳನ್ನು ಕಲಿಸಿ ತಪ್ಪಿದ್ದಲ್ಲಿ ತಿದ್ದಿ ನಮ್ಮ ಹಾಡುಗಳನ್ನು ಜನ ಮೆಚ್ಚುವಂತೆ ನೀವು ನಮಗೆ ಪ್ರೇರಣೆಯನ್ನು ನೀಡಿದ್ದೀರಿ. ಇದಕ್ಕೆ ನಿಮ್ಮ ಶ್ರಮೆ ಅತಿ ಮುಖ್ಯ ಕಾರಣವಾಗಿದೆ. ಆದರೆ ಅನೇಕ ಸಾರಿ ನಾವು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಿದ್ದೇವೆ. ಇದಕ್ಕೆ ನಾವು ನಿಮ್ಮಲ್ಲಿ ಕ್ಷಮೆಯನ್ನು ಕೇಳುತ್ತಿದ್ದೇವೆ. ನಿಮ್ಮ ನಗು, ನಿಮ್ಮ ಬೈಗುಳ ಯಾವುದೇ ರೀತಿಯ ಭೇದ ಭಾವಗಳಿಲ್ಲದೆ ಎಲ್ಲರನ್ನು ಸಮಾನ ರೀತಿಯಲ್ಲಿ ನೋಡಿ ನಮ್ಮ ತಪ್ಪುಗಳನ್ನು ತಿದ್ದಿ ಇಂದು 4 ಜನರ ಮುಂದೆ ನಿಂತು ಆಡುವ ಧೈರ್ಯವನ್ನು ನೀವು ಕೊಟ್ಟಿದ್ದೀರಿ. ವಿ ರಿಯಲಿ ಮಿಸ್ ಯು ಬ್ರದರ್. ನಿಮ್ಮ ಸಮರ್ಪಣೆ ನಾಯಕತ್ವ ಹಾಗೂ ಪ್ರೋತ್ಸಾಹಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ನಿಮ್ಮ ಮುಂದಿನ ಜೀವನವು ಯಶಸ್ಸು, ಸಂತೋಷ ಹಾಗೂ ದೇವರ ಆಶೀರ್ವಾದದಿಂದ ಕೂಡಿರಲಿ ಎಂದು ನಾವು ಹಾರೈಸುತ್ತೇವೆ. ಈಗ ನಾವು ನೀಡುವ ಈ ಚಿಕ್ಕ ಕಾಣಿಕೆಯನ್ನು ನೀವು ಸ್ವೀಕರಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಡುತ್ತೇವೆ. ಈಗ ವಂದನೀಯ ಫಾದರ್ ವಿಲಿಯಂರವರು ಈ ಶಾಲೆಯನ್ನು ಓದಿಸಬೇಕಾಗಿ ಕೇಳಿಕೊಡುತ್ತೇವೆ. ಅದೇ ರೀತಿ ರಿಚರ್ಡ್ ಲೋಬರ್ ಅವರು ಹೂವಿನ ಹಾರವನ್ನು, ಬರ್ನಾರ್ಡ್ ಮೋರನ್ ಅವರು ಹೂಗುಚ್ಛವನ್ನು, ಡೈನೆಟ್ನವರು ಈ ಚಿಕ್ಕ ಕಿರು ಕಾಣಿಕೆಯನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಡಿಯರ್ ಬ್ರದರ್ ಅಜಯ್, ತಮಗೆ ಸಮಯವಿದ್ದಾಗ ಕೊಟ್ಟಿಗೆಯನ್ನು ತಮ್ಮ ಮನೆಯನ್ನು ಭಾವಿಸಿ ನೀವು ಯಾವುದೇ ಕಾರ್ಯಕ್ರಮಗಳಿದ್ದರೂ
ಇಲ್ಲಿರಬೇಕಾಗಿ ನಿಮ್ಮಲ್ಲಿ ವಿನಂತಿಸುತ್ತೇವೆ. ಈಗ ಅಜ್ಜಿಯವರು ಈ ಒಂದು ಇಂಪಾದ ಧ್ವನಿಯನ್ನು ಕೇಳಲು ನಾವೆಲ್ಲರೂ ಆತುರದಿಂದಿದ್ದೇವೆ. ನಮಗೋಸ್ಕರ ಒಂದು ಹಾಡನ್ನು ಹಾಡಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಕರುನೀಡಿಯೇ ಬಾಯಿಂದಿಯೇ ನಿನ್ನಂತೆ ನಾನಾಗಲು ಕರುನೀಡುವೆ ಕೃಪೆ ತೋರುವೆ ನಿಮ್ಮಂತೆ ನಾ ಬಾಳಲು ಕರುನೀಡಿಯೇ ಬಾಯಿಂದಿಯೇ ನಿನ್ನಂತೆ ನಾನಾಗಲು ಕರುನೀಡುವೆ ಕೃಪೆ ತೋರುವೆ ನಿನ್ನಂತೆ ನಾ ಬಾಳಲು. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಕೊಡಬೇಕಾಗಿ ಕೇಳ್ಕೊಳ್ತೇವೆ. ನಮ್ಮ ಸನ್ಮಾನ ಇದೆ. ಈಗ ನಮ್ಮ ಪುಟಾಣಿಗಳು ಮಕ್ಕಳ ಜೊತೆ ಬಹಳ ಚೆನ್ನಾಗಿ ಅವರು ಬೆರೆತಿದ್ರು. ಪೀಠ ಸೇವಕರ ಮಕ್ಕಳು ಅವರನ್ನು ಬಹಳ ಚೆನ್ನಾಗಿ ಇಷ್ಟಪಡ್ತಾ ಇದ್ರು. ಸೊ ಈಗ ಪೀಠ ಸೇವಕರು ತಮ್ಮ ಪ್ರೀತಿಯಿಂದ ಈ ಒಂದು ಸನ್ಮಾನವನ್ನ ಹಾಗೂ ಈ ಒಂದು ಪುಟ್ಟ ಕೊಡುಗೆಯನ್ನ ಅವರು ನೀಡಲು ಬಯಸ್ತಾ ಇದ್ದಾರೆ. ಸೊ ಪುಟಾಣಿ ಮಕ್ಕಳು ಈಗ ಅಜಯ್ ಅವರಿಗೆ ತಮ್ಮ ಕೃತಜ್ಞತೆಯನ್ನ ಈ ಸನ್ಮಾನದ ಮೂಲಕ ಸಲ್ಲಿಸ್ತಾರೆ. ಜೋರದ ಚಪ್ಪಾಳೆಯೊಂದಿಗೆ ಅವರು ನೀಡಿದ ಸೇವೆ, ಕೊಟ್ಟಂತಹ ಒಳ್ಳೆಯ ನೆನಪುಗಳು ಸದಾ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿವೆ. ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸು ನಿಂತುಕೊಳ್ಳುವುದು. ಈಗ ನಮ್ಮ ಯುವ ಮಿತ್ರರು, ಸೊ ಯುವಕರಲ್ಲಿ ಯುವಕರಾಗಿ ಅವರ ಜೊತೆ ಬಹಳ ಸ್ನೇಹಜೀವಿಯಾಗಿ ಪ್ರತಿಯೊಂದು ಕೆಲಸದಲ್ಲೂ ಅಜಯ್ ಅವರ ಜೊತೆ ಇದ್ದರು. ಸೊ ವಿಶೇಷವಾಗಿ ನಮ್ಮ ಯುವಕರನ್ನ ಹುರಿದುಂಬಿಸಿ ಅವರನ್ನ ಟೂರ್ನಮೆಂಟ್ಗಳಲ್ಲಿ ಪ್ರತಿನಿಧಿಸುವಂತೆ ಅವರನ್ನ ಪ್ರೋತ್ಸಾಹಿಸಿ ಅವರನ್ನು ಮುನ್ನಡೆಸಿದರು. ಸೊ ಈ ನಿಟ್ಟಿನಲ್ಲಿ ICYMನ ಪ್ರೆಸಿಡೆಂಟ್ ಹಾಗೂ ವೈಸ್ ಪ್ರೆಸಿಡೆಂಟ್ ಹಾಗೂ ಉಳಿದಂಥ ಯುವಕರು ಮುಂದೆ ಬಂದು ಅವರಿಗೆ ನಿಮ್ಮ ಸನ್ಮಾನವನ್ನ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿ ಕೇಳ್ಕೊಳ್ತೇನೆ. ಮತ್ತು ಯಾರಾದರೂ ಒಬ್ಬರು ಬಂದು ಅವರಿಗೆ ಅಭಿನಂದನಾ ನುಡಿಗಳನ್ನು ಕೃತಜ್ಞತಾ ನುಡಿಗಳನ್ನು ನುಡಿಬೇಕಾಗಿ ಎಲ್ಲ ಯುವಕರಲ್ಲಿ ಕೇಳ್ಕೊಳ್ತಾರೆ. ಎಲ್ಲ ಯುವಕರು ಬಂದು ಪ್ರೀತಿಯ ನಮ್ಮ ICYM ಕುಟುಂಬದ ಸದಸ್ಯರಾಗಿದ್ದ ಬ್ರದರ್ ಅವರಿಗೆ ಪ್ರೀತಿಯ ವಂದನೆಗಳು. ನಮ್ಮ ಯುವ ಹೃದಯಗಳ ಸಂಗಾತಿ ನೀವು, ಸೇವೆಯ ದಾರಿಯ ಬೆಳಕಾದ ದೀಪವು ನೀವು. ನಿಮ್ಮ ನಗು, ನಿಮ್ಮ ಸ್ನೇಹ, ನಿಮ್ಮ ಸಹಕಾರ ಸದಾ ಉಳಿಯಲಿದೆ ನಮ್ಮ ಮನದೊಳಗಿನ ನೆನಪಿನ ಹಾರ. ನಿಮ್ಮ ಜೊತೆ ಒಟ್ಟಾಗಿ ಕಳೆದ ಆ ಸಿಹಿ ಕ್ಷಣಗಳಿಗೂ ನೆನಪಾಗಿ ಅರಳಿವೆ ಮನದ ಕನಸುಗಳು. ದೂರ ಸಾಗಿದರೂ ಬಂಧವು ದೂರವಾಗದು. ನಮ್ಮ ICYM ಗ್ರೂಪ್ಗೆ ನೀವು ಒಂದು ದೊಡ್ಡ ಶಕ್ತಿಯಾಗಿ ನಮ್ಮ ಜೊತೆಯಲ್ಲಿ ಇಷ್ಟು ದಿನಗಳ ಕಾಲ ಇದ್ದು ಇಂದು ನಮ್ಮನ್ನು ಬಿಟ್ಟು ನಿಮ್ಮ ಕೆಲಸಕ್ಕೆ ತೆರಳುತ್ತಿದ್ದೀರಿ. ಇವತ್ತು ICYM ಇಷ್ಟು ಒಳ್ಳೆಯ ಹೆಸರು ಗಳಿಸಿದೆ ಎಂದರೆ ಅದಕ್ಕೆ ನೀವು ಕೂಡ ಮುಖ್ಯ ಕಾರಣವಾಗುವುದು. ಎಲ್ಲ ಯುವಕರನ್ನು ಬೈದಾದರೂ ಕೆಲಸಕ್ಕೆ ಬರುವಂತೆ ಮಾಡುತ್ತಿದ್ದೀರಿ. ICYM ಅವರು ತೆಗೆದುಕೊಂಡ ಜವಾಬ್ದಾರಿಯನ್ನು ನೀವು ಪೂರೈಸುವಂತೆ ಮಾಡಿದ್ದೀರಿ. ನಮ್ಮ ಪ್ರೆಸಿಡೆಂಟ್ಗೆ ಹೆದರುತ್ತಿದ್ದೆವು ಗೊತ್ತಿಲ್ಲ, ನಿಮಗೆ ತುಂಬಾ ಹೆದರಿಕೊಂಡೆ ನಾವು ಚರ್ಚ್ ಕೆಲಸಕ್ಕೆ ಬರುತ್ತಿದ್ದೆವು. ನಮ್ಮ ಸಂಘದ ಒಂದು ಬ್ಯಾಕ್ ಬೋನ್ ನೀವಾಗಿದ್ರಿ. ನಾವು ಕೆಲಸ ಮಾಡುವಾಗ ನಿಮ್ಮ ಜೊತೆ ಆಟವಾಡಿಕೊಂಡು ನಗುತ್ತಾ ಅಳುತ್ತಾ ದಿನಗಳು ಕಳೆದೆವು. ಆದರೆ ನಿಮ್ಮನ್ನು ಕಳುಹಿಸಿಕೊಡುವ ಸಮಯ ಇಷ್ಟು ಬೇಗ ಬಂದಿದೆ ಎಂದರೆ ಅದು ನಮ್ಮ ICYMಗೂ ಹಾಗೂ ನಮ್ಮ ಚರ್ಚಿಗೂ ಅತಿ ದುಃಖದ ವಿಷಯ. ನಿಮಗೆ ನಮ್ಮಿಂದ ಏನಾದರೂ ಮನಸ್ಸಿಗೆ ನೋವಾಗಿದ್ದರೆ ಕ್ಷಮೆ ಇರಲಿ. ನಿಮ್ಮ ನಗು, ಪ್ರೋತ್ಸಾಹ ಮತ್ತು ಸ್ನೇಹವನ್ನು ನಾವು ಖಂಡಿತವಾಗಿಯೂ ಮಿಸ್ ಮಾಡಿಕೊಳ್ಳುತ್ತಿದ್ದೇವೆ. ಆದರೆ ನೀವು ಎಲ್ಲೇ ಇದ್ದರೂ ದೇವರ ಸೇವೆಯಲ್ಲಿ ಇನ್ನಷ್ಟು ಯಶಸ್ಸನ್ನು ಸಾಧಿಸಿ
ನೀವು ನಮ್ಮ ಯೂತ್ ಗ್ರೂಪ್ ಅನ್ನು ತೊರೆಯುತ್ತಿರುವುದು ಹಾಗೂ ಈ ಚರ್ಚಿಂದ ಹೋಗುತ್ತಿರುವುದು ಬೇಸರದ ಸಂಗತಿ. ನಿಮ್ಮ ಜೊತೆಯಲ್ಲಿದ್ದ ಕ್ಷಣಗಳು ಸದಾ ವಿಶೇಷವಾಗಿರುತ್ತದೆ. ನಿಮ್ಮ ಹೊಸ ಅಧ್ಯಾಯಕ್ಕೆ ಶುಭ ಹಾರೈಕೆಗಳು. ದೇವರ ಕೃಪೆ ನಿಮ್ಮ ಹೆಜ್ಜೆಗೆ ದಾರಿಯಾಗಿರಲಿ. ಪ್ರತಿಯೊಂದು ಕನಸಿಗೂ ಹೊಸ ಬೆಳಕಾಗಲಿ. ಯಶಸ್ಸು, ಶಾಂತಿ, ಸಂತೋಷ ನಿಮ್ಮ ಸಂಗಾತಿಯಾಗಲಿ. ನಿಮ್ಮ ಜೀವನ ಸದಾ ದೇವರ ಆಶೀರ್ವಾದದಿಂದ ತುಂಬಿರಲಿ. ನಿಮ್ಮನ್ನು ಇನ್ನೊಮ್ಮೆ ಭೇಟಿಯಾಗುವ ವಿಶ್ವಾಸದೊಂದಿಗೆ ನಿಮ್ಮನ್ನು ಬೀಳ್ಕೊಡುತ್ತಿದ್ದೇವೆ. ವಿ ಮಿಸ್ ಯು ಆಲ್ ದ ಫನ್, ವಿ ಮಿಸ್ ಯು ಆಲ್ ದ ಜಾಯ್, ವಿ ಮಿಸ್ ಯು. ನಮ್ಮ ಪ್ರೀತಿಯ ಐಸಿಎಲ್ ಕುಟುಂಬದ ಶುಭ ಹಾರೈಕೆಗಳು. ಅವರೊಂದೇ ಮದುವೆ ತುಂಬ ಥ್ಯಾಂಕ್ಸ್ ಎಲ್ಲದಕ್ಕೂ. ಆಗ ಹಾಗೆ ನಮ್ಮ ಧರ್ಮ ಕೇಂದ್ರ ಯಾವಾಗ ಅವಶ್ಯಕತೆ ಇರುತ್ತದೋ ಆಗೆಲ್ಲ ನೀವು ಬನ್ನಿ ಎಂದು ಸದಾ ಆಹ್ವಾನಿಸ್ತೇನೆ. ಧನ್ಯವಾದಗಳಾಗಿ ಯೇಸು